ಎಲ್ರಿಗೂ ನಮಸ್ಕಾರ. ತುಂಬ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ತುಂಬಾ ಕೆಲಸ ಇತ್ತು, ಬೇರೆ ಬೇರೆ ಕೆಲಸಗಳು. ಸೊ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಒಂದಷ್ಟು ಬೇಸಿಕ್ ಸ್ಟಿಚಸ್ ಮತ್ತು ಫಸ್ಟು ಹೂಪ್ಗೆ ಬಟ್ಟೆನ ಹೇಗೆ ಇನ್ಸರ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇದು ಒಂದು ಹೂಪ್, ಯಾವ ಸೈಜ್ ಬೇಕಾದರೂ ತೊಗೋಬೋದು ನೀವು, ಎಲ್ಲದು ಇದೇ ಥರ ಇರುತ್ತೆ. ಸೊ ಇದು ಹೂಪ್, ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಮೇಲೆ ಈ ನಟ್ಟು ಏನಿದೆ ಸ್ಕ್ರೀವ್, ಇದನ್ನು ಲೂಸ್ ಮಾಡಿಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಈಗ ಇದಕ್ಕೆ ಇದು ಕೆಳಗಡೆದೇನಿದೆ ಒಳಗಡೆದು ಅದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಬಟ್ಟೆ ಹಾಕ್ಕೋಬೇಕು. ಅದರ ಮೇಲೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಬಿಟ್ಕೋಬೇಕು. ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ಮೇಲೆ ಏನು ಉಬ್ಬಿದೆ ಅದನ್ನು ಈ ರೀತಿ ಫಿಕ್ಸ್ ಮಾಡ್ಕೋಬೇಕು, ಇಷ್ಟೇ. ಈಗ ಸ್ವಲ್ಪ ಕ್ಲಾತ್ನೆಲ್ಲ ಈ ರೀತಿ ಎಳ್ಕೊಂಡು ಇದನ್ನು ಟೈಟ್ ಮಾಡ್ಕೋಬೇಕು. ಇದು ಈ ರೀತಿ ಟೈಟ್ ಮಾಡ್ಕೊಳೋದಷ್ಟೇ. ಸೊ ಇದು ಕ್ಲಾತ್ ಏನಿದೆ ಇದು ನೀಟಾಗಿ ಸೆಕ್ಯೂರ್ ಆಗಿರಬೇಕಷ್ಟೆ. ಈ ರೀತಿ ಟೈಟಾಗಿರಬೇಕು. ಹೀಗೆ ಹೊಡೆದ್ರೆ ಸೌಂಡ್ ಕೇಳಿಸ್ತಾ ಇದೆಯಾ? ಇದರ ಟಕ್ ಟಕ್ ಅಂತ ಸೌಂಡ್ ಬರಬೇಕು, ಡ್ರಮ್ ಥರ, ಹಲೋ ಡ್ರಮ್ ಥರ ಸೌಂಡ್ ಬರಬೇಕು, ಇಷ್ಟೇ. ಸೊ ಈಗ ಸ್ಟಿಚಸ್ ಹೇಗೆ ಮಾಡೋದು, ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನು ಕಟ್ ಮಾಡ್ಕೊಳ್ಳಿ. ಸೊ ಈಗ ಸ್ಟಿಚಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಈಗ ನಾನು ನೀಡಲ್ಗೆ ಥ್ರೆಡ್ ಹೇಗೆ ಇನ್ಸರ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ ಮಾಮೂಲಿ ಸೂಜಿ ದಾರ ಹೇಗೆ ಹಾಕ್ತೀವೋ ಹಾಗೇ. ಇದು ನಾನು 3 ಸ್ಟ್ರ್ಯಾಂಡ್ಸ್ ಥ್ರೆಡ್ ತೊಗೊಂಡಿರೋದು. ಅಂದರೆ ಎಂಬ್ರಾಯ್ಡ್ರಿ ಥ್ರೆಡ್ಡಲ್ಲಿ ನಮಗೆ 6 ಸ್ಟ್ರ್ಯಾಂಡ್ ಇರುತ್ತಲ್ಲ ಒಂದು ದಾರದಲ್ಲಿ, ಅದನ್ನು 3 ಸ್ಟ್ರ್ಯಾಂಡ್ ತೊಗೊಂಡಿದ್ದೀನಿ. ಸೊ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳೋದು ಅಷ್ಟೇ, ಸಿಂಪಲ್, ತುಂಬ ಕಾಂಪ್ಲಿಕೇಟ್ ಏನಿಲ್ಲ ಇದು. ಲಾಸ್ಟಲ್ಲಿ ಗಂಟು ಹಾಕ್ಕೋಬೇಕು, ಹೂವು ಕಟ್ಟುವಾಗ ಹಾಕ್ಕೋತೀವಲ್ಲ ಆ ಥರ ಹಾಕ್ಕೊಂಡ್ರೆ ಸಾಕು. ಸೆಕ್ಯೂರ್ ಆಗಿರುತ್ತೆ ಅಂತ ದಾರ ಮತ್ತು ನಾವು ಹಾಕೋ ಸ್ಟಿಚಸ್ ಕೂಡ. ಬಟ್ಟೆ ಕೆಳಗಡೆಯಿಂದ ದಾರ ತೊಗೋಬೇಕು, ನೀಡಲ್ನ. ಇದು ಫಸ್ಟ್ ಸ್ಟಿಚ್, ರನ್ನಿಂಗ್ ಸ್ಟಿಚ್. ಇದು ರನ್ನಿಂಗ್ ಸ್ಟಿಚ್. ಫಸ್ಟ್ ಸ್ಟಿಚ್ ಏನು ಲೆಂತಲ್ಲಿ ತೊಗೊಂಡಿರ್ತೀವಿ ನೋಡಿ, ಇದು ಫಸ್ಟ್ ಇದು ತೊಗೊಂಡಿದ್ದೀವಲ್ಲ ಈ ಲೆಂತ್, ಅದೇ ಲೆಂತಲ್ಲೇ ಗ್ಯಾಪ್ ಇರಬೇಕು. ಮತ್ತು ನೆಕ್ಸ್ಟ್ ಸ್ಟಿಚ್ ಕೂಡ ಅದೇ ಲೆಂತಲ್ಲೇ ಬರಬೇಕು. ಇನ್ ಕೇಸ್ ನಿಮ್ಗೇನಾದರೂ ಕನ್ಫ್ಯೂಸ್ ಆಗುತ್ತೆ ಅಂದರೆ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಫ್ ಸೆಂಟಿಮೀಟರ್ ತೊಗೋತಾ ಇದ್ದೀನಿ. ನೀವು 1 ಸೆಂಟಿಮೀಟರ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಒಂದು ಡಾಟಲ್ಲಿ ನೀವು ನೀಡಲ್ನ ಮೇಲೆ ತೊಗೊಂಡ್ರೆ ಇನ್ನೊಂದು ಡಾಟಲ್ಲಿ ನೀಡಲ್ ಕೆಳಗಡೆ ಹೋಗಬೇಕು. ಇದು ರನ್ನಿಂಗ್ ಸ್ಟಿಚ್, ತುಂಬ ಬೇಸಿಕ್, ಇದು ತುಂಬ ಸಿಂಪಲ್ ಸ್ಟಿಚ್. ಇದು ಈ ಥರ ಒಂದು ಡಾಟಲ್ಲಿ ನೀಡಲ್ನ ಮೇಲೆ ತಗೊಳ್ಳಿ. ನೆನಪಿರಲಿ, ಸೇಮ್ ಲೆಂತ್ ಇರಬೇಕು, ಗ್ಯಾಪು ಅಷ್ಟೇ ಇರಬೇಕು, ನಾವು ಹಾಕೋ ಥ್ರೆಡ್ ಡಿಸ್ಟೆನ್ಸ್ ಕೂಡ ಅಷ್ಟೇ ಇರಬೇಕು. ಕೆಲವರು ತುಂಬ ಎಂಬ್ರಾಯ್ಡ್ರಿಯಲ್ಲಿ ಪ್ರಾಕ್ಟೀಸ್ ಆಗ್ತಾ ಈ ರೀತಿ ಥ್ರೆಡ್ನ ಮೇಲೆ ತೊಗೊತೀರಾನೆ ಹೀಗೇ ಅದರೊಳಗಡೆ ಪೋಣಿಸ್ಕೊಂಡು ಬರ್ಬೋದು. ಬಟ್ ನೀವು ಇವಾಗಿನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ, ಇವಾಗ ಕಲಿತಾ ಇರೋದ್ರಿಂದ ಹೀಗೆ ತೊಗೊಳ್ಳಿ. ಈಗ ಗಂಟು ಹಾಕೋಬೇಕು ಲಾಸ್ಟಲ್ಲಿ. ಅಂದರೆ ನಾವು ಇಷ್ಟು ಹಾಕಿರೋ ಸ್ಟಿಚಸ್ಸು ಸೆಕ್ಯೂರ್ ಆಗಿರಬೇಕು ಅಂದರೆ ಲಾಸ್ಟಲ್ಲಿ ಕೂಡ ಲಾಕ್ ಹಾಕ್ಕೋಬೇಕು. ಹೇಗೆ ಅಂದರೆ ಸಿಂಪಲ್ ಬಟ್ಟೆಗೆ ಈ ರೀತಿ ಜೋಡಿಸ್ಕೊಂಡು ತೊಗೊಂಡು ಸೂಜಿನ ಲಾಸ್ಟಲ್ಲಿ ಈ ಥರ ಹೂಪ್ ಕ್ರಿಯೇಟ್ ಆಗುತ್ತೆ, ಲೂಪ್ ಥರ, ಅದರಲ್ಲಿ ಈಗ ಎಳ್ಕೋಬೇಕಷ್ಟೇ ಟೈಟಾಗಿ, ಇಷ್ಟೇ ಸಿಂಪಲ್ ಲಾಕ್ ಹಾಕೋದು. ಸ್ವಲ್ಪ ಥ್ರೆಡ್, ಸ್ವಲ್ಪ ಥ್ರೆಡ್ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಹಾಕಿರೋ ಸ್ಟಿಚ್ ಸೆಕ್ಯೂರ್ ಆಗಿದೆ. ಸೆಕೆಂಡ್ ಸ್ಟಿಚ್ ಬಂದು ಬ್ಯಾಕ್ ಸ್ಟಿಚ್ ಅಂತ. ಸೊ ತಿರ್ಗಾ ಗಂಟು ಹಾಕ್ಕೊಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಥ್ರೆಡ್ನ ಸೆಕ್ಯೂರ್ ಮಾಡ್ಕೊಳೋದು ಈ ರೀತಿ. ಇಲ್ಲಿ ನಾನು 1 ಸೆಂಟಿಮೀಟರ್ಗೆ
ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೀಡಲ್ನ ಕೆಳಗಡೆಯಿಂದ ಮೇಲೆ ತೊಗೊಂಡು ಈ ಥರ ಸೆಕ್ಯೂರ್ ಆಗುತ್ತೆ. ಫಸ್ಟ್ ತೋರಿಸೋದು ಮಾಡ್ತೋದೆ, ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸ್ಟಿಚ್ಚಲ್ಲಿ ಮೊದಲನೇ ಸ್ಟಿಚ್ ಸ್ಟ್ರೈಟಾಗೆ ಹಾಕ್ಕೋಬೇಕು. ಈ ಥರ ಈ ರೀತಿ ಬಂದು ನೆಕ್ಸ್ಟ್ ಸ್ಟಿಚ್ಚು ಇಲ್ಲಿ ಥರ್ಡಲ್ಲಿ ಕಾಣ್ತಾ ಇದೆಯಲ್ಲ, ಈ ಡಾಟ್ ಕಾಣ್ತಾ ಇದೆಯಲ್ಲ ಥರ್ಡ್, ಇದರ ಪಕ್ಕದ ಡಾಟಲ್ಲಿ ಮೇಲೆ ತೊಗೋಬೇಕು. ಸೂಜಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದರಲ್ಲಿ ಇಲ್ಲಿ ಮೇಲೆ ತೊಗೋಬೇಕು. ತೊಗೊಂಡು ಫಸ್ಟ್ ಹಾಕ್ಕೊಂಡಿದ್ವಲ್ಲ ಆ ಸ್ಟಿಚ್ ಪಕ್ಕದಲ್ಲೇ ಹಾಕ್ಕೋಬೇಕು. ನೀಡಲ್ನ ಈ ರೀತಿ ಪಕ್ಕದಲ್ಲೇ ಇನ್ಸರ್ಟ್ ಮಾಡ್ಕೊಳ್ಳಿ. ತಿರ್ಗಾ ಅದೇ ಸೇಮ್ ಪ್ರಾಸೆಸ್ ರಿಪೀಟ್ ಮಾಡಿ. ಈ ರೀತಿ ನೆಕ್ಸ್ಟ್ ಡಾಟ್ ಕೆಳಗಡೆಯಿಂದ ಮೇಲೆ ತೊಗೋಬೇಕು ಮತ್ತು ಪ್ರೀವಿಯಸ್ ಡಾಟ್ ಪಕ್ಕದಲ್ಲೇ ನೀಡಲ್ನ ಕೆಳಗಡೆ ಎಳ್ಕೋಬೇಕು. ಇಷ್ಟೇ ಸಿಂಪಲ್. ಎಂಬ್ರಾಯ್ಡರಿ ಮಾಡೋದು ಏನು ತುಂಬ ಕಾಂಪ್ಲಿಕೇಟೆಡ್ ಅಲ್ಲ. ಒಂದು ಸರ್ತಿ ನೋಡ್ಕೊಂಡ್ರೆ ಸಾಕು, ಆರಾಮಾಗಿ ಕಲ್ತ್ಕೊಬಿಡ್ಬೋದು. ಇದರಿಂದ ನಾವು ಹೆಣ್ಮಕ್ಳು ತುಂಬಾ ಅರ್ನ್ ಮಾಡ್ಬೋದು. ಅಂದರೆ ಜಾಸ್ತಿ ಅರ್ನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಖರ್ಚಿಗಾಗುವಷ್ಟು ನಾವು ಅರ್ನ್ ಮಾಡಿದ್ರೆ ಸಾಕಾಗುತ್ತಲ್ವ. ಸೊ ಎಂಬ್ರಾಯ್ಡರಿ ನನಗಂತೂ ತುಂಬಾ ಇಷ್ಟ. ಈ ಥರ ಎಲ್ಲ ಎಂಬ್ರಾಯ್ಡ್ರಿ ಆರ್ಟ್ ವರ್ಕ್ ಎಲ್ಲ ಮಾಡೋದಕ್ಕೆ. ನಿಮ್ಗೆ ಹೇಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬಂದು ಸ್ಟೆಮ್ ಸ್ಟಿಚ್. ಇದನ್ನು ನಾನು 1 ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀಡಲ್ನ ಕೆಳಗಡೆಯಿಂದ ಮೇಲೆ ತೊಗೊಂಡು ನೆಕ್ಸ್ಟ್ ಸೆಕೆಂಡ್ ಡಾಟಲ್ಲಿ ನೀಡಲ್ನ ಕೆಳಗಡೆ ಇನ್ಸರ್ಟ್ ಮಾಡಿ, ಇಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ, ಅಂದರೆ ಲೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ದಾರ ಫುಲ್ ಕೆಳಗಡೆ ಬಿಡೋದು ಬೇಡ, ಈ ರೀತಿಯಾಗಿರಲಿ. ಈಗ ಅವೆರಡು ಡಾಟ್ ಮಧ್ಯದಲ್ಲಿ ನೀಡಲ್ನ ತೊಗೊಂಡು ಈ ರೀತಿ ಎಳ್ಕೋಬೇಕು. ಇನ್ನೊಂದು ಸತಿ ತೋರಿಸ್ತೀನಿ. ಈ ರೀತಿ ದಾರ ಕೆಳಗಡೆ ನೀಡಲ್ನ ಕೆಳಗಡೆ ತೊಗೊಂಡು ಈ ರೀತಿ ಲೂಪ್ ಈ ಥರ ಬಿಟ್ಟರೆ ಹೀಗೆ ಎಳ್ಕೊಳ್ಳಿ, ನೋ ಪ್ರಾಬ್ಲಮ್. ಈ ಥರ ತೊಗೊಂಡು ಇಲ್ಲಿ ಇವೆರಡಕ್ಕೂ ಸೆಂಟರ್ ಇದೆ ಅಲ್ವಾ, ಅಲ್ಲಿ ನೀವು ನೀಡಲ್ನ ಮೇಲೆ ತೊಗೋಬೇಕು. ಇದು ಸ್ಟೆಮ್ ಸ್ಟಿಚ್. ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೋಬೇಕು ಇದನ್ನು. ಮತ್ತೆ ನೆಕ್ಸ್ಟ್ ಡಾಟಲ್ಲಿ ನೀಡಲ್ನ ಕೆಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ಅದಾದಮೇಲೆ ಎರಡು ಸೆಂಟರಲ್ಲಿ ನೀಡಲ್ನ ಮೇಲೆ ತೊಗೋಬೇಕು. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಸ್ಪ್ಲಿಟ್ ಸ್ಟಿಚ್ಚು. ಈ ಸ್ಪ್ಲಿಟ್ ಸ್ಟಿಚ್ ಬಂದು ಸ್ವಲ್ಪ ಬ್ಯಾಕ್ ಸ್ಟಿಚ್ ಥರನೇ ಇರುತ್ತೆ, ಆದರೆ ನಾವು ಬ್ಯಾಕ್ ಸ್ಟಿಚ್ಚಲ್ಲಿ ಬಿಹೈಂಡ್ ಅಂದರೆ ಹಿಂದೆ ತೊಗೊಂಡಿರ್ತೀವಿ ದಾರಾನ, ಆದರೆ ಇದರಲ್ಲಿ ಸೆಂಟರ್ಗೆ ತೊಗೊತೀವಿ ಅಷ್ಟೇ. ಈ ಥರ ತೊಗೊಂಡು ಈ ರೀತಿ ದಾರದಲ್ಲಿ ಆ ಕಡೆ 6 ಸ್ಟ್ರ್ಯಾಂಡ್ ತೊಗೊಂಡಿದ್ದೀವಲ್ಲ, ಆ ಕಡೆ 3 ಸ್ಟ್ರ್ಯಾಂಡ್ಸ್, ಈ ಕಡೆ 3 ಸ್ಟ್ರ್ಯಾಂಡ್ಸ್ ಬಿಟ್ಟು ಸೆಂಟರಲ್ಲಿ ಇನ್ಸರ್ಟ್ ಮಾಡ್ಕೋತೀವಿ. ಇದೇನೇ ಸ್ಪ್ಲಿಟ್ ಸ್ಟಿಚ್. ಇದೂ ಅಷ್ಟೇ ಸಿಂಪಲ್ ಸ್ಟಿಚ್. ಇದು ಈ ಥರ ಸ್ಟ್ರೈಟ್ ಸ್ಟಿಚ್ ತಗೋಬೇಕು. ಇದಾದಮೇಲೆ ಸೂಜಿನ ಅದೆರಡು ದಾರ ಮಧ್ಯೆ ಸೇರಿಸ್ಬೇಕು. ಇಷ್ಟೇ. ಇದು ಹೇಗೆ ಅಂದರೆ ದಾರನ 2 ಪಾರ್ಟ್ಸಾಗಿ ಡಿವೈಡ್ ಮಾಡಿದಾಗೆ ಈ ಸ್ಟಿಚ್. ಇದನ್ನು ನೀವು ಬಾರ್ಡರ್ ಹಾಕೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ಅಂದರೆ ಕ್ಯಾಲೆಂಡರ್ಸ್ ಎಲ್ಲ ಮಾಡ್ತೀವಲ್ಲ, ಆಗ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ.
ನೆಕ್ಸ್ಟ್ ಚೈನ್ ಸ್ಟಿಚ್. ಇದೂ ಅಷ್ಟೇ 1 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಆದರೆ ತುಂಬ ಈಸಿನೇ, ಸ್ವಲ್ಪ ಟ್ರಿಕ್ಕಿ ಅಷ್ಟೇ, ನೋಡ್ಕೋಬೇಕು. ಈ ಥರ ನೀಡಲ್ನ ಮೇಲೆ ತೊಗೊಬಂದು ಇದಾದಮೇಲೆ ಇದ್ರ ಪಕ್ಕದಲ್ಲೇ ಏನು ತೊಗೊಂಡಿರ್ತೀರಲ್ಲ, ಮೇಲೆ ಸೂಜಿ ಮೇಲೆ ತೊಗೊಂಡ್ರಲ್ಲ ಅದರ ಪಕ್ಕದಲ್ಲೇ ಈ ರೀತಿ ಇನ್ಸರ್ಟ್ ಮಾಡ್ಕೋಬೇಕು. ಈ ಥರ ಲೂಪ್ ಕ್ರಿಯೇಟ್ ಆಗಿರಬೇಕು ದಾರ. ಥ್ರೆಡ್ನ ಕಂಪ್ಲೀಟಾಗಿ ಕೆಳಗಡೆ ಎಳಿಬೇಡಿ, ಈ ಥರ ಸ್ವಲ್ಪ ಲೂಪ್ ಇರಲಿ. ಈಗ ಮತ್ತೆ ನೀಡಲ್ನ ಡಾಟ್, ಸೆಕೆಂಡ್ ಡಾಟ್ ಇದೆಯಲ್ಲ ಅಲ್ಲಿಂದ ಮೇಲೆ ತಗೊಳ್ಳಿ. ಈ ಲೂಪ್ ಒಳಗಡೆಯಿಂದನೇ ಬರಬೇಕು ನೀಡಲು, ಅದು ಒಂದು ಗಮನ ಇರಲಿ. ಈಗ ಸೆಕೆಂಡ್ ಅದರಲ್ಲೇ ಆ ಲೂಪ್ ಒಳಗಡೆನೆ ಮತ್ತೆ ತಿರ್ಗಾ ನೀಡಲ್ ಇನ್ಸರ್ಟ್ ಮಾಡಬೇಕು. ಹೀಗೆ ಸ್ವಲ್ಪ ದೊಡ್ಡದಾಗೆ ಬಿಟ್ಕೊಂಡಿದ್ದೀನಿ ಲೂಪ್ನ, ಇಷ್ಟು. ಈಗ ಮತ್ತೆ ಈ ರೀತಿಯಾಗಿ ನೀಡಲ್ನ ಮೇಲೆ ತಗೊಂಡು ಕಂಪ್ಲೀಟಾಗಿ ಥ್ರೆಡ್ ಎಳೆದಿರಿ. ಈ ರೀತಿ ಲೂಪ್ ಕ್ರಿಯೇಟ್ ಆಗುತ್ತೆ. ಮತ್ತು ಆ ಲೂಪ್ ಒಳಗಡೆನೆ ನೀಡಲ್ ಹೋಗಲಿ, ಥ್ರೆಡ್ನ ಫುಲ್ ಎಳಿಬೇಡಿ. ಈ ರೀತಿಯಾಗಿ ಲೂಪ್ ಇರಲಿ. ಹೀಗೆ ಚೈನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇದು. ಇದನ್ನು ಹೆಂಡ್ ಮಾಡೋದಕ್ಕೆ ಅದು ಚೈನ್ ಪಕ್ಕದಲ್ಲೇ ಈ ರೀತಿ ಲಾಕ್ ಹಾಕ್ಕೊಳ್ಳಿ, ಅಷ್ಟೇ, ಲಾಕ್ ಆಗಿದೆ. ನೆಕ್ಸ್ಟ್ ಬಂದು ವಿಪ್ಡ್ ಸ್ಟಿಚ್. ಇದನ್ನು ಮಾಡೋಕ್ಕೆ 2 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಬಂದು ಬ್ಯಾಕ್ ಸ್ಟಿಚ್ನ ಹಾಕ್ಕೋಬೇಕು. ನಾನು ತಿರ್ಗಾ ಬ್ಯಾಕ್ ಸ್ಟಿಚ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಲಾಸ್ಟಲ್ಲಿ ಇಷ್ಟೇ ಸ್ವಲ್ಪನೇ ಥ್ರೆಡ್ ಉಳ್ಕೊಂಡಿದ್ದೆ, ಗಂಟು ಹಾಕೋದು ಹೇಗೆ ಅಂದರೆ ಏನು ಟೆನ್ಷನ್ ತೊಗೋಬೇಡಿ. ಈ ಥರ ಹಾಫ್ ಏನು ಥ್ರೆಡ್ ತೊಗೊಂಡಿರ್ತೀರೋ ಅದನ್ನು ಹಾಫ್ ಮಾಡಿಕೊಂಡು ಈ ರೀತಿ ನಾರ್ಮಲ್ ಗಂಟು ಹಾಕ್ಕೊಳ್ಳಿ, ಅಷ್ಟೇ. ಲಾಕ್ ಆಗುತ್ತೆ, ನೀಟಾಗಿ ಸೆಕ್ಯೂರ್ ಆಗುತ್ತೆ ನಾವು ಹಾಕಿರೋ ಸ್ಟಿಚ್. ಇಷ್ಟೇ, ಸಿಂಪಲ್. ಈಗ ಈ ಬ್ಯಾಕ್ ಸ್ಟಿಚ್ ಏನು ಹಾಕಿದ್ದೀವಿ ಇದಕ್ಕೆ ಒಂದು ಟ್ವಿಸ್ಟ್ ಲುಕ್ ಕೊಡೋದೆ ವಿಪ್ಡ್ ಸ್ಟಿಚ್. ಹೇಗೆ ಅಂದರೆ ಫಸ್ಟ್ ನಾಟ್ ತೊಗೊಂಡಿದ್ದೀವಲ್ಲ, ಫಸ್ಟ್
ಸೂಜಿ ಮೇಲೆ ಇಳ್ಕೊಳಲ್ಲ ಅಲ್ಲದೆ ಅದ್ರ ಪಕ್ಕದಲ್ಲೇ ತೊಗೋಬೇಕು. ಈ ರೀತಿ ಮೇಲೆಯಿಂದ ಕೆಳಗಡೆ ಬರಬೇಕು, ಕೆಳಗಡೆಯಿಂದ ಮೇಲೆ ಹೋಗಬೇಡಿ. ಸೂಜಿ ಈ ಥರ ಇನ್ಸರ್ಟ್ ಮಾಡಬೇಡಿ. ದಾರನೂ ಮೇಲೆ ಇರಬೇಕು, ನಿಮ್ಮ ಸೂಜಿನೂ ಮೇಲೆಯಿಂದನೇ ಕೆಳಗಡೆ ಬರಬೇಕು. ಈ ಥರ ಹೀಗೆ ಮೇಲೆಯಿಂದ ಕೆಳಗಡೆ ಬರಬೇಕು. ಈ ಬ್ಯಾಕ್ ಸ್ಟಿಚ್ಗೆ ಟ್ವಿಸ್ಟ್ ಲುಕ್ ಕೊಡಬೇಕು. ಇದು ಕ್ಯಾಂಡಿ ಲುಕ್, ಟ್ವಿಸ್ಟೆಡ್ ಕ್ಯಾಂಡಿ ಲುಕ್ ಇರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದನ್ನು ನೀವು ಬಾರ್ಡರ್ಸ್ಗೆಲ್ಲ ಯೂಸ್ ಮಾಡ್ಕೋಬೋದು, ಔಟ್ಲೈನ್ಸ್ಗೆಲ್ಲ ಯೂಸ್ ಮಾಡ್ಕೋಬೋದು. ಡಿಫ್ರೆಂಟ್ ಆಗಿರುತ್ತೆ. ನಾನಿಲ್ಲಿ ಡಿಫ್ರೆಂಟ್ ಕಲರ್ ತೊಗೊಂಡಿದ್ದೀನಿ. ನೀವು ಸೇಮ್ ಕಲರ್ ಕೂಡ ಯೂಸ್ ಮಾಡ್ಬೋದು. ಸೇಮ್ ಕಲರ್ ಚೆನ್ನಾಗಿ ಕಾಣಲ್ಲ ಅಂದರೆ ಈ ಥರ 2 ಕಲರ್ಸ್ ಯೂಸ್ ಮಾಡಿ. ಆಪೋಸಿಟ್ ಕಲರ್ಸ್ ಯಾವುದು ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆ ವೆರಿ ಕ್ಯೂಟ್ ಲುಕ್ ಕೊಡುತ್ತೆ ಇದು. ಸೊ ಇದನ್ನು ಲಾಕ್ ಮಾಡೋದಕ್ಕೆ ಇದರ ಪಕ್ಕದಲ್ಲೇ ಸೂಜಿ ಇನ್ಸರ್ಟ್ ಮಾಡಬೇಕು. ಈ ಥರ. ಸೊ ಇದು ವೆಬ್ ಸ್ಟಿಚ್. ಈ ವಿಡಿಯೋದಲ್ಲಿ 5 ಬೇಸಿಕ್ ಸ್ಟಿಚಸ್ನ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.